ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ನೀಡಿದೆ. ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಸಿಲಿಕಾನ್ ಸಿಟಿ ಜನ ಮೆಟ್ರೋ ಅವಲಂಬಿಸಿದ್ದಾರೆ. ಆದರೆ ಇದೀಗ ಮೆಟ್ರೋ ಪ್ರಯಾಣ ಕೂಡ ದುಬಾರಿಯಾಗಿ ಪ್ರಯಾಣಿಕರ ಕೈ ಸುಡುತ್ತಿದೆ. ಇಷ್ಟು ದಿನ ಮೆಟ್ರೋ ದರ ಏರಿಕೆಯ ಬಗ್ಗೆ ಸಭೆ ಮೇಲೆ ಸಭೆ ಮಾಡಿ ಚರ್ಚೆ ಮಾಡಲಾಗ್ತಿತ್ತು. ಕೊನೆಗೂ ಕೂಡ ದರ ಏರಿಕೆ ಮಾಡೋದು ಖಚಿತ ಆಗಿದ್ದು, ಬರೋಬ್ಬರಿ 8 ವರ್ಷಗಳ ಬಳಿಕ ಮೆಟ್ರೋ ದರ ಏರಿಕೆ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಈ ಬಗ್ಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಅಧಿಕೃತ ಆದೇಶವನ್ನ ಪ್ರಕಟಿಸಿದೆ. 46% ದರ ಹೆಚ್ಚಳ. ಮೆಟ್ರೋ ಪ್ರಯಾಣ ದರವನ್ನ 46% ಹೆಚ್ಚಳ ಮಾಡಲಾಗಿದ್ದು, ಈ ಪರಿಷ್ಕೃತ ದರ ಫೆಬ್ರವರಿ 8ರಿಂದಲೇ ಅನ್ವಯ ಆಗಿದೆ. 10 ರಿಂದ 90 ರೂಪಾಯಿಗಳವರೆಗೆ ದರ ಹೆಚ್ಚಳ ಮಾಡಲಾಗಿದೆ. ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ 5% ರಿಯಾಯಿತಿ ಇದೆ. ಆದ್ರೆ ಸ್ಮಾರ್ಟ್ ಕಾರ್ಡ್ ನಲ್ಲಿ 90 ರೂಪಾಯಿ ಹಣ ಇರಲೇಬೇಕು. ಇನ್ನು QR ಕೋಡ್ ರಿಯಾಯಿತಿಯನ್ನ ಕೂಡ ತೆಗೆದಿದ್ದಾರೆ. ಈಗಿನ ಪರಿಷ್ಕೃತ ದರ ಹೇಗಿದೆ? ಮೆಟ್ರೋ ದರ ಹೆಚ್ಚಳಕ್ಕೆ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ರಿವೋಕ್ ಮೆಟ್ರೋ ಫೇರ್ ಹೈಕ್ ಅಭಿಯಾನದ ಮೂಲಕ ಧರಣಿ ಮಾಡುತ್ತಿದ್ದಾರೆ ಹಾಗೂ ಕೂಡಲೇ ಬೆಲೆ ಕಡಿಮೆ ಮಾಡಲು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ.